ಬಾದಾಮಿಯ ಕಪ್ಪೆ ಅರಭಟ್ಟನ ಶಾಸನ. ಗದ್ಯ. ಕಪ್ಪೆ ಅರಭಟ್ಟನ್ ಶಿಷ್ಟಜನಪ್ರಿಯನ್, ಕಷ್ಟಜನ ವರ್ಜಿತನ್ ಕಲಿಯುಗ ವಿಪರೀತನ್. ಶ್ಲೋಕ. ವರಂತೇಜಸ್ವಿನೋ ಮೃತ್ಯುರ್ನತು ಮಾನವಖಂಡನಂ, ಮೃತ್ಯುಸ್ತಕ್ಷಣಿಕೋ ದುಃಖಮ್ಮಾನಭಂಗಂದಿನೇ ದಿನೇ. ತ್ರಿಪದಿ. ಸಾಧುವೇ ಸಾಧು ಮಾಧುರ್ಯಂಗೆ ಮಾಧುರ್ಯಂ, ಭಾದಿಪ್ಪ ಕಲಿಗೆ ಕಲಿಯುಗ ವಿಪರೀತನ್. ಮಾಧವನೀತನ್ ಪೆರನಲ್ಲ, ಉಳಿತ ಕೇವೋರಾರ್ಪೋಲ್ಲದುಮದರಂತೆ. ಬಲಿತ್ತು ಕಲಿಗೆ ವಿಪರೀತ ಪುರಾಕೃತ, ಮಿಲ್ಲಿ ಸಂಧಿಕ್ಕುಮದು ಬಂದು. ಕಟ್ಟಿದ ಸಿಂಹಮನ್ ಕೆಟ್ಟೊಡೇನೆ ಮಗೆಂದು, ಬಿಟ್ಟವೋಲ್ ಕಲಿಗೆ ವಿಪರೀತಂಗಹಿತರ್ಕಳ್. ಕೆಟ್ಟರ್ ಮೇಣ್ ಸತ್ತರ ವಿಚಾರಂ. ಇದು ಬಾದಾಮಿಯ ಕಪ್ಪೆ ಅರಭಟ್ಟನ ಶಾಸನದ ಪಾಠ. ಈ ಶಾಸನದ ಸಾರ ಹೀಗಿದೆ. ಕಪ್ಪೆ ಅರಭಟ್ಟ ಒಳ್ಳೆಯ ಜನರಿಗೆ ಪ್ರಿಯನಾದವನು, ಇನ್ನೊಬ್ಬರಿಗೆ ಕಷ್ಟ ಕೊಡುವ ಜನರನ್ನು ಶಿಕ್ಷಿಸುವ ಕಲಿಯುಗ ವಿಪರೀತನೂ ಆಗಿದ್ದನಂತೆ. ಅಷ್ಟೇ ಅಲ್ಲ, ಆತ ಸಾಧುಜನರಿಗೆ ಸಾಧುವು, ಮೃದುವಾದ ಜನರಿಗೆ ಮೃದುವಾದವನು, ಇತರರನ್ನು ಬಾಧಿಸುವ ಅಥವಾ ತೊಂದರೆ ಕೊಡುವ ಕಲಿಗೆ, ಪರಾಕ್ರಮಿಗೆ ಕಲಿಯಗ ವಿಪರೀತನೂ ಆಗಿದ್ದನಂತೆ. ಈತ ಸಾಕ್ಷಾತ್ ವಿಷ್ಣು ಅಲ್ಲದೆ ಬೇರೇನೂ ಅಲ್ಲವಂತೆ. ತಿರುಳು. ಕನ್ನಡದ ಅತ್ಯಂತ ಪ್ರಮುಖ ಶಾಸನಗಳಲ್ಲಿ ಬಾದಾಮಿಯ ಕಪ್ಪೆ ಅರಭಟ್ಟನ ಶಾಸನವೂ ಒಂದು. ಕಪ್ಪೆ ಅರಭಟ್ಟನ ಶೌರ್ಯ, ಸ್ವಾಭಿಮಾನ ಗುಣಗಳನ್ನು ಹೃದಯಸ್ಪರ್ಶಿಯಾಗಿ ವರ್ಣಿಸುತ್ತಾ, ಆತನ ದಿವ್ಯ ವ್ಯಕ್ತಿತ್ವವನ್ನು ಕಟ್ಟಿಕೊಡುವುದು ಈ ಶಾಸನದ ಮೂಲ ತಿರುಳು. ಆಶಯ. ಡಾ ಆರ್ ಸಿ ಹಿರೇಂದ್ರ ಹಾಗೂ ಡಾ ಎಂ ಎ ಕಲಬುರ್ಗಿಯವರು ಹೇಳುವಂತೆ ಶಿಷ್ಟರಿಗೆ ಶಿಷ್ಟನಾಗಿ, ಪ್ರಿಯರಿಗೆ ಪ್ರಿಯನಾಗಿ, ಬಾಧಿಸುವ ಕಲಿಗೆ ಮಾಧವನಾಗಿರುವ ಕಲಿಯುಗ ವಿಪರೀತ ನಾದ ಕಪ್ಪೆಯರಭಟ್ಟನ ರುದ್ರಶಿವ ವ್ಯಕ್ತಿತ್ವದ ಚಿತ್ರಣ ಈ ಶಾಸನದ ವಸ್ತು. ಮೊದಲ 2 ಸಾಲು ಗದ್ಯ, ಮುಂದಿನ 2 ಸಾಲು ಶ್ಲೋಕ, ಆಮೇಲೆ 3 ತ್ರಿಪದಿಗಳಿವೆ. ಇವು ಉಪಲಬ್ಧ ಪ್ರಥಮ ತ್ರಿಪದಿಗಳು. ಒಂದರ್ಥದಲ್ಲಿ ಇದು ಪ್ರಶಸ್ತಿ ಶಾಸನ. ಕಪ್ಪೆ ಅರಭಟ್ಟ ಎಂಬುದು ಕುತೂಹಲಕಾರಿ ಹೆಸರು. ಬೇರೆ ಶಾಸನಗಳಲ್ಲಿ ಬರುವ ಕಪ್ಪೆಯರ ಚಾವುಂಡರಾಯ, ಕಪ್ಪೆಯರ ಆಹಾರದಾನ ಮೊದಲಾದವುಗಳ ಹಿನ್ನೆಲೆಯಲ್ಲಿ ಈ ಹೆಸರಿನ ಒಗಟನ್ನು ಬಿಡಿಸಬೇಕಾಗಿದೆ. ಬಾದಾಮಿಯ ತಟ್ಟಿಕೋಟೆಯ ಬಳಿ ಒಂದು ಬಂಡೆಗಲ್ಲ ಮೇಲೆ ಹಾಗೂ ಬೇರೆ ಕೆಲವು ಸ್ಥಳಗಳಲ್ಲಿ ಕೊರೆದ ಈ ಶಾಸನ ಕಪ್ಪೆ ಅರಭಟ್ಟನೆಂಬ ಮಹಾಪುರುಷನ ವ್ಯಕ್ತಿತ್ವವನ್ನು ಮನೋಜ್ಞವಾಗಿ ಕೈವಾರಿಸುತ್ತದೆ. ಈ ಶಾಸನದಲ್ಲಿ ಬರುವ ಕಪ್ಪೆ ಅರಭಟ್ಟನ ಶೌರ್ಯ, ಸ್ವಾಭಿಮಾನಿಗಳು ಸುಪ್ರಸಿದ್ಧವಾಗಿವೆ. ಇದನ್ನು ಗಮನಿಸಿದರೆ ಕಪ್ಪೆ ಅರಭಟ್ಟ ಒಬ್ಬ ಪ್ರಸಿದ್ಧ ಐತಿಹಾಸಿಕ ವ್ಯಕ್ತಿಯಾಗಿದ್ದಿರಬೇಕು. ಆದರೆ ಅವನನ್ನು ಕುರಿತ ಹೆಚ್ಚಿನ ವಿವರಗಳು ದೊರೆತಿಲ್ಲ. ಈ ಶಾಸನದ ಕಾಲ ಕ್ರಿ. ಶ. ಸು. 7ನೇ ಶತಮಾನ. ಈ ಶಾಸನಾಕ್ಷರಗಳು ಆ 7ನೆಯ ಶತಮಾನದ ಹಳಗನ್ನಡ ಲಿಪಿಯಲ್ಲಿವೆ. ಈ ಶಾಸನದಲ್ಲಿ ಉಕ್ತವಾಗಿರುವ 3 ತ್ರಿಪದಿಗಳು ಕನ್ನಡದ ಪ್ರಪ್ರಥಮ ಉಪಲಬ್ಧ ತ್ರಿಪದಿಗಳೆಂಬ ಹೆಗ್ಗಳಿಕೆಗೆ ಪಾತ್ರವಾಗಿವೆ. ಇಲ್ಲಿಯ ತ್ರಿಪದಿಯ ಸಹಜ ಸಿದ್ಧಶೈಲಿಯನ್ನು ನೋಡಿದರೆ ಈ ಶಾಸನದ ಕಾಲಕ್ಕಿಂತ ಹಿಂದಿನಿಯಾದಲೂ ತ್ರಿಪದಿಗಳು ಬಳಕೆಯಲ್ಲಿದ್ದಿರಬೇಕೆಂದು ತೋರುತ್ತದೆ. ಆದರೆ ಸಿಕ್ಕಿರುವ ತ್ರಿಪದಿಗಳಲ್ಲಿ ಇವೇ ಮೊದಲನೆಯವು ಎಂಬುದು ಗಮನಿಸಬೇಕಾದ ಸಂಗತಿ. ಪೂರ್ವದ ಹಳಗನ್ನಡಕ್ಕೆ ತಿರುಗುತ್ತಿರುವುದನ್ನು ಈ ಶಾಸನದಲ್ಲಿ ಕಾಣಬಹುದು. 2 ಅಂಕದ ಪ್ರಶ್ನೋತ್ತರಗಳು. ಪ್ರ 1. ಬಾದಾಮಿಯ ಸುಪ್ರಸಿದ್ಧ ಶಾಸನ ಯಾವುದು? ಉತ್ತರ. ಬಾದಾಮಿಯ ಸುಪ್ರಸಿದ್ಧ ಶಾಸನ ಕಪ್ಪೆ ಅರಭಟ್ಟನ ಶಾಸನ. ಈ ಶಾಸನ ಕಪ್ಪೆ ಅರಭಟ್ಟನೆಂಬ ಮಹಾಪುರುಷನ ವ್ಯಕ್ತಿತ್ವವನ್ನು ತುಂಬಾ ಮನೋಜ್ಞವಾಗಿ ಕಟ್ಟಿಕೊಡುತ್ತದೆ. ಪ್ರ 2. ಬಾದಾಮಿಯ ಕಪ್ಪೆ ಅರಭಟ್ಟನ ಶಾಸನದ ತಿರುಳೇನು? ಉತ್ತರ. ಅರಭಟ್ಟನ ಶೌರ್ಯ, ಸ್ವಾಭಿಮಾನ ಗುಣಗಳನ್ನು ಮನೋಜ್ಞವಾಗಿ ವರ್ಣಿಸುವುದು ಈ ಶಾಸನದ ತಿರುಳು. ಅರಭಟ್ಟನ ವ್ಯಕ್ತಿತ್ವ ಇಲ್ಲಿ ತುಂಬಾ ಹೃದಯಸ್ಪರ್ಶಿಯಾಗಿದೆ. ಪ್ರ 3. ಕಪ್ಪೆ ಅರಭಟ್ಟ ಶಾಸನದ ಕಾಲ ಯಾವುದು? ಹಾಗೂ ಈ ಶಾಸನವನ್ನು ಎಲ್ಲೆಲ್ಲಿ ಕೊರೆಯಲಾಗಿದೆ? ಉತ್ತರ. ಕಪ್ಪೆ ಅರಭಟ್ಟ ಶಾಸನದ ಕಾಲ ಕ್ರಿ. ಶ. ಸು. 7ನೇ ಶತಮಾನ. ಈ ಶಾಸನವನ್ನು ಬಾದಾಮಿಯ ತಟ್ಟಿಕೋಟೆಯ ಬಳಿ ಒಂದು ಬಂಡೆಗಲ್ಲ ಮೇಲೆ ಹಾಗೂ ಬೇರೆ ಕೆಲವು ಸ್ಥಳಗಳಲ್ಲಿ ಕೊರೆಯಲಾಗಿದೆ. ಪ್ರ 4. ಬಾದಾಮಿಯ ಕಪ್ಪೆ ಅರಭಟ್ಟನ ಶಾಸನ ಯಾವ ಮಾದರಿಯಲ್ಲಿದೆ? ಉತ್ತರ. ಬಾದಾಮಿಯ ಕಪ್ಪೆ ಅರಭಟ್ಟನ ಶಾಸನ ಮೊದಲ 2 ಸಾಲು ಗದ್ಯ, ಮುಂದಿನ 2 ಸಾಲು ಶ್ಲೋಕ, ಆಮೇಲೆ 3 ತ್ರಿಪದಿಗಳಿಂದ ಕೂಡಿದ ಮಾದರಿಯಲ್ಲಿದೆ. ಪ್ರ 5. ಬಾದಾಮಿಯ ಕಪ್ಪೆ ಅರಭಟ್ಟನ ಶಾಸನ ಯಾವ ಶೈಲಿಯಲ್ಲಿದೆ? ಉತ್ತರ. ಬಾದಾಮಿಯ ಕಪ್ಪೆ ಅರಭಟ್ಟನ ಶಾಸನ ಹಳಗನ್ನಡ ಶೈಲಿಯಲ್ಲಿದೆ. 7ನೇ ಶತಮಾನದ ಹಳಗನ್ನಡ ಲಿಪಿಯಲ್ಲಿ ರಚಿತವಾಗಿರುವ ಈ ಶಾಸನ ಪೂರ್ವದ ಹಳಗನ್ನಡ ನಡುಗನ್ನಡಕ್ಕೆ ಪರಿವರ್ತನೆಗೊಳ್ಳುವುದರ ಪ್ರಯೋಗವಾಗಿದೆ. ಪ್ರ 6. ಬಾದಾಮಿಯ ಕಪ್ಪೆ ಅರಭಟ್ಟನ ಶಾಸನದ ವಸ್ತುವೇನು? ಉತ್ತರ. ಕಪ್ಪೆ ಅರಭಟ್ಟನ ರುದ್ರಶಿವ ವ್ಯಕ್ತಿತ್ವದ ಚಿತ್ರಣ ಬಾದಾಮಿಯ ಕಪ್ಪೆ ಅರಭಟ್ಟನ ಶಾಸನದ ವಸ್ತು. ಅಲ್ಲದೆ ಈ ಶಾಸನ ಕಪ್ಪೆ ಅರಭಟ್ಟನನ್ನು ಸಾಕ್ಷಾತ್ ವಿಷ್ಣುವಿಗೂ ಹೋಲಿಸಿದೆ. ಪ್ರ 7. ಬಾದಾಮಿಯ ಕಪ್ಪೆ ಅರಭಟ್ಟನ ಶಾಸನ ಯಾವ ಪ್ರಕಾರದ್ದು? ಉತ್ತರ. ಬಾದಾಮಿಯ ಕಪ್ಪೆ ಅರಭಟ್ಟನ ಶಾಸನ ಒಂದರ್ಥದಲ್ಲಿ ಪ್ರಶಸ್ತಿ ಶಾಸನವಾಗಿದೆ. ಇಲ್ಲಿ ಅರಭಟ್ಟನ ಶೌರ್ಯ, ಸ್ವಾಭಿಮಾನಿಗಳನ್ನು ಹೃದಯಸ್ಪರ್ಶಿಯಾಗಿ ಸ್ತುತಿಸಲಾಗಿದೆ. ಪ್ರ 8. ಕಪ್ಪೆ ಅರಭಟ್ಟನ ವಿಷಯ ತಿಳಿಸಿ. ಉತ್ತರ. ಕಪ್ಪೆ ಅರಭಟ್ಟನ ವ್ಯಕ್ತಿತ್ವದ ವರ್ಣನೆಯನ್ನು ಗಮನಿಸಿದರೆ
ಆತನೊಬ್ಬ ಸುಪ್ರಸಿದ್ಧ ಐತಿಹಾಸಿಕ ವ್ಯಕ್ತಿಯಾಗಿರಬೇಕೆಂದು ತೋರುತ್ತದೆ. ಆದರೆ ಅವನನ್ನು ಕುರಿತ ಹೆಚ್ಚಿನ ವಿವರಗಳು ದೊರೆತಿಲ್ಲ. 9. ಕುತೂಹಲಕಾರಿ ಹೆಸರು ಯಾವುದು? ಉತ್ತರ: ಕಪ್ಪೆ ಅರಭಟ್ಟ ಎಂಬುದು ಕುತೂಹಲಕಾರಿ ಹೆಸರಾಗಿದೆ. ಬೇರೆ ಶಾಸನಗಳಲ್ಲಿ ಬರುವ ಕಪ್ಪೆಯರ ಚಾವುಂಡರಾಯ, ಕಪ್ಪೆಯರ ಆಹಾರದಾನ ಮೊದಲಾದವುಗಳ ಹಿನ್ನೆಲೆಯಲ್ಲಿ ಈ ಹೆಸರಿನ ಒಗಟನ್ನು ಬಿಡಿಸಬೇಕಾಗಿದೆ. 10. ಛಂದಸ್ಸಿನ ದೃಷ್ಟಿಯಿಂದ ಬಾದಾಮಿಯ ಕಪ್ಪೆ ಅರಭಟ್ಟನ ಶಾಸನದ ವೈಶಿಷ್ಟ್ಯವೇನು? ಉತ್ತರ: ಛಂದಸ್ಸಿನ ದೃಷ್ಟಿಯಿಂದ ಬಾದಾಮಿಯ ಕಪ್ಪೆ ಅರಭಟ್ಟನ ಶಾಸನದ ವೈಶಿಷ್ಟ್ಯ ತುಂಬಾ ಮಹತ್ವಪೂರ್ಣವಾದದ್ದಾಗಿದೆ. ಏಕೆಂದರೆ ಈ ಶಾಸನದಲ್ಲಿ ಪ್ರಪ್ರಥಮವಾಗಿ ಕನ್ನಡದ 3 ತ್ರಿಪದಿಗಳು ಉಪಲಬ್ಧವಾಗಿವೆ. 5 ಅಂಕದ ಪ್ರಶ್ನೋತ್ತರಗಳು. 1. ಬಾದಾಮಿಯ ಕಪ್ಪೆ ಅರಭಟ್ಟನ ಶಾಸನ ಕುರಿತು ವಿವರಿಸಿ. ಉತ್ತರ: ಬಾದಾಮಿಯ ಕಪ್ಪೆ ಅರಭಟ್ಟನ ಶಾಸನ ಆರಭಟ್ಟನೆಂಬ ಮಹಾಪುರುಷನ ಭವ್ಯ ವ್ಯಕ್ತಿತ್ವವನ್ನು ಕುರಿತದ್ದು. ಅರಭಟ್ಟನ ಶೌರ್ಯ, ಸ್ವಾಭಿಮಾನಿಗಳು ಸುಪ್ರಸಿದ್ಧವಾಗಿವೆ. ಕಪ್ಪೆ ಅರಭಟ್ಟ ಒಳ್ಳೆಯ ಜನರಿಗೆ ಪ್ರಿಯನಾದವನು, ಇನ್ನೊಬ್ಬರಿಗೆ ಕಷ್ಟ ಕೊಡುವ ಜನರನ್ನು ಶಿಕ್ಷಿಸುವ ಕಲಿಯುಗ ವಿಪರೀತನೂ ಆಗಿದ್ದನಂತೆ. ಅಷ್ಟೇ ಅಲ್ಲ, ಆತ ಸಾಧುಜನರಿಗೆ ಸಾಧುವು, ಮೃದುವಾದ ಜನರಿಗೆ ಮೃದುವಾದವನು, ಇತರರನ್ನು ಬಾಧಿಸುವ ಅಥವಾ ತೊಂದರೆ ಕೊಡುವ ಕಲಿಗೆ, ಪರಾಕ್ರಮಿಗೆ ಕಲಿಯಗ ವಿಪರೀತನೂ ಆಗಿದ್ದನಂತೆ. ಈತ ಸಾಕ್ಷಾತ್ ವಿಷ್ಣುವಲ್ಲದೆ ಬೇರೆ ಅಲ್ಲವಂತೆ. ಡಾ ಆರ್ ಸಿ ಹಿರೇಂದ್ರ ಹಾಗೂ ಡಾ ಎಂ ಎ ಕಲಬುರ್ಗಿಯವರು ಹೇಳುವಂತೆ ಶಿಷ್ಟರಿಗೆ ಶಿಷ್ಟನಾಗಿ, ಪ್ರಿಯರಿಗೆ ಪ್ರಿಯನಾಗಿ, ಬಾಧಿಸುವ ಕಲಿಗೆ ಮಾಧವನಾಗಿರುವ, ಕಲಿಯುಗ ವಿಪರೀತ ನಾದ ಕಪ್ಪೆಯರಭಟ್ಟನ ರುದ್ರಶಿವ ವ್ಯಕ್ತಿತ್ವದ ಚಿತ್ರಣ ಈ ಶಾಸನದ ವಸ್ತು. ಮೊದಲ 2 ಸಾಲು ಗದ್ಯ, ಮುಂದಿನ 2 ಸಾಲು ಶ್ಲೋಕ, ಆಮೇಲೆ 3 ತ್ರಿಪದಿಗಳಿವೆ. ಇವು ಉಪಲಬ್ಧ ಪ್ರಥಮ ತ್ರಿಪದಿಗಳು. ಒಂದರ್ಥದಲ್ಲಿ ಇದು ಪ್ರಶಸ್ತಿ ಶಾಸನ. ಕಪ್ಪೆ ಅರಭಟ್ಟ ಎಂಬುದು ಕುತೂಹಲಕಾರಿ ಹೆಸರು. ಬೇರೆ ಶಾಸನಗಳಲ್ಲಿ ಬರುವ ಕಪ್ಪೆಯರ ಚಾವುಂಡರಾಯ, ಕಪ್ಪೆಯರ ಆಹಾರದಾನ ಮೊದಲಾದವುಗಳ ಹಿನ್ನೆಲೆಯಲ್ಲಿ ಈ ಹೆಸರಿನ ಒಗಟನ್ನು ಬಿಡಿಸಬೇಕಾಗಿದೆ. 10 ಅಂಕದ ಪ್ರಶ್ನೋತ್ತರಗಳು. 1. ಬಾದಾಮಿಯ ಕಪ್ಪೆ ಅರಭಟ್ಟನ ಶಾಸನದ ಸ್ವಾರಸ್ಯವನ್ನು ನಿರೂಪಿಸಿ. ಅಥವಾ 2. ಬಾದಾಮಿಯ ಕಪ್ಪೆ ಅರಭಟ್ಟನ ಶಾಸನದ ವೈಶಿಷ್ಟ್ಯವನ್ನು ಕುರಿತು ವಿವೇಚಿಸಿ. ಅಥವಾ 3. ಬಾದಾಮಿಯ ಕಪ್ಪೆ ಅರಭಟ್ಟನ ಶೌರ್ಯ, ಅಭಿಮಾನಗಳ ವ್ಯಕ್ತಿತ್ವವನ್ನು ಚಿತ್ರಿಸಿ. ಉತ್ತರ: ಕನ್ನಡದ ಅತ್ಯಂತ ಪ್ರಮುಖ ಶಾಸನಗಳಲ್ಲಿ ಬಾದಾಮಿಯ ಕಪ್ಪೆ ಅರಭಟ್ಟನ ಶಾಸನವೂ ಒಂದು. ಕಪ್ಪೆ ಅರಭಟ್ಟನ ಶೌರ್ಯ, ಸ್ವಾಭಿಮಾನ ಗುಣಗಳನ್ನು ಹೃದಯಸ್ಪರ್ಶಿಯಾಗಿ ವರ್ಣಿಸುತ್ತಾ, ಆತನ ದಿವ್ಯ ವ್ಯಕ್ತಿತ್ವವನ್ನು ಕಟ್ಟಿಕೊಡುವುದು ಈ ಶಾಸನದ ಮೂಲ ತಿರುಳು, ಆಶಯ. ಅರಭಟ್ಟ ಒಳ್ಳೆಯ ಜನರಿಗೆ ಪ್ರಿಯನಾದವನು, ಇನ್ನೊಬ್ಬರಿಗೆ ಕಷ್ಟ ಕೊಡುವ ಜನರನ್ನು ಶಿಕ್ಷಿಸುವ ಕಲಿಯುಗ ವಿಪರೀತನೂ ಆಗಿದ್ದನಂತೆ. ಅಷ್ಟೇ ಅಲ್ಲ, ಆತ ಸಾಧುಜನರಿಗೆ ಸಾಧುವು, ಮೃದುವಾದ ಜನರಿಗೆ ಮೃದುವಾದವನು, ಇತರರನ್ನು ಬಾಧಿಸುವ ಅಥವಾ ತೊಂದರೆ ಕೊಡುವ ಕಲಿಗೆ, ಪರಾಕ್ರಮಿಗೆ ಕಲಿಯಗ ವಿಪರೀತನೂ ಆಗಿದ್ದನಂತೆ. ಈತ ಸಾಕ್ಷಾತ್ ವಿಷ್ಣುವಲ್ಲದೆ ಬೇರೆ ಅಲ್ಲವಂತೆ. ಡಾ ಆರ್ ಸಿ ಹಿರೇಂದ್ರ ಹಾಗೂ ಡಾ ಎಂ ಎ ಕಲಬುರ್ಗಿಯವರು ಹೇಳುವಂತೆ ಶಿಷ್ಟರಿಗೆ ಶಿಷ್ಟನಾಗಿ, ಪ್ರಿಯರಿಗೆ ಪ್ರಿಯನಾಗಿ, ಬಾಧಿಸುವ ಕಲಿಗೆ ಮಾಧವನಾಗಿರುವ, ಕಲಿಯುಗ ವಿಪರೀತ ನಾದ ಕಪ್ಪೆಯರಭಟ್ಟನ ರುದ್ರಶಿವ ವ್ಯಕ್ತಿತ್ವದ ಚಿತ್ರಣ ಈ ಶಾಸನದ ವಸ್ತು. ಮೊದಲ 2 ಸಾಲು ಗದ್ಯ, ಮುಂದಿನ 2 ಸಾಲು ಶ್ಲೋಕ, ಆಮೇಲೆ 3 ತ್ರಿಪದಿಗಳಿವೆ. ಇವು ಉಪಲಬ್ಧ ಪ್ರಥಮ ತ್ರಿಪದಿಗಳು. ಒಂದರ್ಥದಲ್ಲಿ ಇದು ಪ್ರಶಸ್ತಿ ಶಾಸನ. ಕಪ್ಪೆ ಅರಭಟ್ಟ ಎಂಬುದು ಕುತೂಹಲಕಾರಿ ಹೆಸರು. ಬೇರೆ ಶಾಸನಗಳಲ್ಲಿ ಬರುವ ಕಪ್ಪೆಯರ ಚಾವುಂಡರಾಯ, ಕಪ್ಪೆಯರ ಆಹಾರದಾನ ಮೊದಲಾದವುಗಳ ಹಿನ್ನೆಲೆಯಲ್ಲಿ ಈ ಹೆಸರಿನ ಒಗಟನ್ನು ಬಿಡಿಸಬೇಕಾಗಿದೆ. ಬಾದಾಮಿಯ ತಟ್ಟಿಕೋಟೆಯ ಬಳಿ ಒಂದು ಬಂಡೆಗಲ್ಲ ಮೇಲೆ ಹಾಗೂ ಬೇರೆ ಕೆಲವು ಸ್ಥಳಗಳಲ್ಲಿ ಕೊರೆದ ಈ ಶಾಸನ ಕಪ್ಪೆ ಆರಭಟ್ಟನೆಂಬ ಮಹಾಪುರುಷನ ವ್ಯಕ್ತಿತ್ವವನ್ನು ಮನೋಜ್ಞವಾಗಿ ಕೈವಾರಿಸುತ್ತದೆ. ಈ ಶಾಸನದಲ್ಲಿ ಬರುವ ಕಪ್ಪೆ ಅರಭಟ್ಟನ ಶೌರ್ಯ, ಸ್ವಾಭಿಮಾನಿಗಳು ಸುಪ್ರಸಿದ್ಧವಾಗಿವೆ. ಇದನ್ನು ಗಮನಿಸಿದರೆ ಕಪ್ಪೆ ಆರಭಟ್ಟ ಒಬ್ಬ ಸುಪ್ರಸಿದ್ಧ ಐತಿಹಾಸಿಕ ವ್ಯಕ್ತಿಯಾಗಿದ್ದಿರಬೇಕು. ಆದರೆ ಅವನನ್ನು ಕುರಿತ ಹೆಚ್ಚಿನ ವಿವರಗಳು ದೊರೆತಿಲ್ಲ. ಈ ಶಾಸನದ ಕಾಲ ಕ್ರಿ. ಶ. ಸು. 7ನೇ ಶತಮಾನ. ಈ ಶಾಸನಾಕ್ಷರಗಳು ಆ 7ನೇ ಶತಮಾನದ ಹಳಗನ್ನಡ ಲಿಪಿಯಲ್ಲಿವೆ. ಪ್ರಾರಂಭದ ಗದ್ಯ ಮತ್ತು ಸಂಸ್ಕೃತ ಶ್ಲೋಕವನ್ನು ಬಿಟ್ಟರೆ ಈ ಶಾಸನ ಉಳಿದಂತೆ ತ್ರಿಪದಿಯಲ್ಲಿದೆ. ಈ ಶಾಸನದಲ್ಲಿ ಉಕ್ತವಾಗಿರುವ 3 ತ್ರಿಪದಿಗಳು ಕನ್ನಡದ ಪ್ರಪ್ರಥಮ ಉಪಲಬ್ಧ ತ್ರಿಪದಿಗಳೆಂಬ ಹೆಗ್ಗಳಿಕೆಗೆ ಪಾತ್ರವಾಗಿವೆ. ಇಲ್ಲಿಯ ತ್ರಿಪದಿಯ ಸಹಜ ಸಿದ್ಧಶೈಲಿಯನ್ನು ನೋಡಿದರೆ ಈ ಶಾಸನದ ಕಾಲಕ್ಕಿಂತ ಹಿಂದಿನಿಯಾದಲೂ ತ್ರಿಪದಿಗಳು ಬಳಕೆಯಲ್ಲಿದ್ದಿರಬೇಕೆಂದು ತೋರುತ್ತದೆ. ಆದರೆ ಸಿಕ್ಕಿರುವ ತ್ರಿಪದಿಗಳಲ್ಲಿ ಇವೇ ಮೊದಲನೆಯವು ಎಂಬುದು ಗಮನಿಸಬೇಕಾದ ಸಂಗತಿ. ಪೂರ್ವದ ಹಳಗನ್ನಡಕ್ಕೆ ತಿರುಗುತ್ತಿರುವುದನ್ನು ಈ ಶಾಸನದಲ್ಲಿ ಕಾಣಬಹುದು.